144 ವರ್ಷಗಳಿಗೊಮ್ಮೆ ಬರುವಂತಹ ಮಹಾಕುಂಭ ಮೇಳಕ್ಕೆ ಇವತ್ತು ನಮ್ಮ ಬಾಗಲಕೋಟೆ ತಾಲೂಕಿನ ಶಿರೂರು ಗ್ರಾಮದ ಯುವಕರು ಹೋಗ್ತಾ ಇದ್ದಾರೆ. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಈಗ ಮಹಾಕುಂಭ ಮೇಳ ನಡೀತಾ ಇದೆ. ಸೊ ಪ್ರಯಾಗ್ರಾಜ್ ಇವತ್ತು ಅನೇಕ ಶರಣರಿಂದ ಸಾಧು ಸಂತರಿಂದ ತುಂಬಿ ಹೋಗಿದೆ. ಸೊ ಏನು ಹೇಳ್ತೀರಿ ಸರ್ ಅಂತಕ್ಕಂಥ? ನಾವು ಇಲ್ಲಿಂದ ಶಿರೂರು ಪಟ್ಟಣದಿಂದ ನಾವು ಈಗ ಪ್ರಯಾಗ್ರಾಜ್ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಈಗ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭ ನಡೀತೆ, 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ನಡೀತೆ. ಇದು ಮತ್ತು ಇದು 12 × 12 144 ವರ್ಷಕ್ಕೊಮ್ಮೆ ನಡೆಯುವಂಥ ಇದು ನಮ್ಮ ಸೌಭಾಗ್ಯ. ಈಗ ನಮ್ಮ ಈಗಿನ ಈ ಪೀಳಿಗೆ ಬಂದೈತಪ್ಪ ಅಂದರೆ ನಮ್ಮ ಸೌಭಾಗ್ಯ. ಆ ಕಾರಣಕ್ಕಾಗಿ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಗಂಗಾ ನದಿಯಲ್ಲಿ ನಾವು ಸ್ನಾನ ಮಾಡಿ ಮತ್ತು ಗಂಗಾ ಮತ್ತು ಸರಸ್ವತಿ. ಈಗ ಎಷ್ಟು ಜನ ಹೋಗ್ತಾ ಇರೋದು ಶಿರೂರು ಭಾಗದಿಂದ? ಈಗ ಒಂದು ಕ್ರೂಸರ್ ಹೋಗಿದ್ದಾರೆ, ನಾವು ಈಗ ಒಂದು 6 ಜನ ಹೋಗ್ತಾ ಇದ್ವಿ. ಮತ್ತು ಮುಂಚೆ ಒಂದು ಸ್ವಲ್ಪ ಜನ ಹೋಗಿ ಬಂದಿದ್ದಾರೆ. ನೇರವಾಗಿ ಪ್ರಯಾಗ್ರಾಜಕ್ಕೆ ಹೋಗ್ತೀರಾ ಅಥವಾ ಹೇಗೆ ಬೇರೆ ಬೇರೆ ಸ್ಥಳಗಳನ್ನ? ಇಲ್ಲ, ಪ್ರಯಾಗ್ರಾಜ್ ನೋಡಿ ಆಮೇಲೆ ಅಯೋಧ್ಯ ಮತ್ತು ಕಾಶಿ ನೋಡಿ ಬರ್ತೀವಿ. ಮತ್ತು ಉಜ್ಜಯಿನಿ ದಾರಿಯಲ್ಲಿ ಏನು ಯಾವ ಬರ್ತೀವಿ ನೋಡ್ಕೊಂಡು. ಓಕೆ. ಈಗ ಪ್ರಯಾಗ್ರಾಜ್ ಕುಂಭಮೇಳ ಇದೆಯಲ್ಲ, ಇದು ಧಾರ್ಮಿಕತೆಯಿಂದ ರಾಜಕೀಯತ್ತ ತಿರುಗ್ತಾ ಇದೆ. ಅಂದರೆ ಅಲ್ಲಿ ಒಂದು ಸಹ ಕೆರೆಸರ್ಚಾಟ ನಡೀತಾ ಇದೆ. ಸೊ ಏನು ಹೇಳ್ತೀರಿ ಅದಕ್ಕೆ? ರಾಜಕೀಯ ವಿದ್ಯಮಾನಗಳು ತಮಗೇನಾದ್ರು ಕಂಡು ಬಂದಿದೆಯಾ ಹೇಗೆ? ರಾಜಕೀಯ ಮತ್ತು ಇದು ಧರ್ಮದ ನಮ್ಗೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ನಾವೊಂದು ಭಕ್ತಿಪೂರ್ವಕವಾಗಿ ನಾವು ಹೋಗ್ತಾ ಇದ್ವಿ. ಓಕೆ ಓಕೆ. ಅಂದರೆ ಈಗ ರಾಜಕೀಯ ವ್ಯಕ್ತಿಗಳು ಒಂದಿಷ್ಟು ಮಾತುಗಳನ್ನ ಹೇಳ್ತಿರುವಂಥದ್ದು, ಪ್ರಯಾಗ್ರಾಜದಲ್ಲಿ ಅಥವಾ ಕುಂಭಮೇಳದಲ್ಲಿ ಮಿಂದೆದ್ರೆ ಪಾಪ ಹೋಗುತ್ತಾ ಅಥವಾ ಬಡತನ ಹೋಗುತ್ತಾ ಅಂತಕ್ಕಂಥದ್ದು. ಅದು ನಮ್ಮ ಸನಾತನ ಧರ್ಮದ ಒಂದು ಇದು. ನಾವು ಅದು ನಂಬಿಕೆ ನಮ್ಮದು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪೂರ್ವಜರಿಂದ ಹೇಳ್ಕೊತ ಬಂದಿದ್ದಾರೆ, ನಮ್ಮ ಪಾಪ ಎಲ್ಲ ಕಳೆದು ಹೋಗುತ್ತೆ. ಸಾವಿರಾರು ಯಜ್ಞಗಳು ಮಾಡಿದಂಥ ಪುಣ್ಯ ಈಗ ಮಾಡಿದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕಾಗಿ ನಾವು ಹೋಗ್ತಾಯಿದ್ವಿ.